ಒಂದು 65-60 ಸಾವಿರಕ್ಕೆ ಬರುತ್ತೆ ಇದು ಸರ್. ಇದು 1.10 ಹೇಳ್ತಿದೀವಿ, 1 ಲಕ್ಷ ತನಕ ಬರ್ಬೋದು. ತುಂಬಾ ಚೆನ್ನಾಗಿದೆ, ಆಂಪಲ್ ಹಾಕ್ಸ್ಕೊಂಡಿದ್ದಾರೆ, ಊಫರ್ಸ್ ಎಲ್ಲ ಇದೆ. ಒಂದು 65-70 ಬರ್ಬೋದು. 90 ಸಾವಿರ ಹೇಳ್ತೀವಿ, 75-80 ಬರ್ಬೋದು. ಇದು ನಾವು 2 ಲಕ್ಷ ಹೇಳ್ತಿದೀವಿ, ಹೆಚ್ಚು ಕಮ್ಮಿ 1.5 ಮಟ ಬರುತ್ತೆ. 5 ಲಕ್ಷ ತನಕ ಮಾಡಿಸ್ಕೊಡ್ತೀನಿ ಗಾಡಿ ಇದು. 5 ಲಕ್ಷ ತನಕ ಆಗುತ್ತೆ ನೋಡಿ. ಯಾರು ಕೊಡಲ್ಲ ಈ ರೇಟಿಗೆ, ನಾನು ಮಾಡಿಸ್ಕೊಡ್ತೀನಿ ಬನ್ನಿ ನೀವು. ಇದು ನಾವು 2 ಲಕ್ಷ ಹೇಳ್ತೀವಿ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಬಂದ್ರೆ ಒಂದು 3.5 3.20 ಮಾಡಿ ಕೊಡುವ ಸರ್. ಇದು ಫೈನಲ್ 3.5 ಕೊಡ್ತೇನೆ ಸರ್. 3.5ಗೆ? ಹೌದು ಸರ್. 1.5 ಹೇಳ್ತೀವಿ, ಹೆಚ್ಚು ಕಮ್ಮಿ ಆಗುತ್ತೆ. ಇದು 1.5 ಲಕ್ಷ ಹೇಳ್ತೀವಿ, 1.20 ಮಟ ಆಗುತ್ತೆ ಸರ್. ಇದು 3.5 ಲಕ್ಷ ಹೇಳ್ತೀವಿ, ಒಂದು 3 ಲಕ್ಷ ತನಕ ಬರ್ಬೋದು. 3 ಲಕ್ಷಕ್ಕೆ ಇನ್ನೋವಾ ಕೊಡ್ತಾ ಇದ್ದಾರೆ ನೋಡ್ಬೋದು. ಕಾರ್ ಎಷ್ಟು ಕಲೆಕ್ಷನ್ ಇದೆ ನಿಮ್ಮ ಹತ್ರ? ಕಾರ್ ಇದೆ ಸರ್, ಒಂದು 40 ಸಾವಿರದಿಂದ ಚಾಲು ಆಗುತ್ತೆ. ಹೌದಾ? ಯಾವ ಕಾರ್ ಬೇಕಾದ್ರೂ ಸಿಗುತ್ತೆ ನಮ್ಮಲ್ಲಿ. ಬೈಕ್ ಪ್ರೈಸ್ ಎಲ್ಲ ನೋಡಿದ್ರೆ ತುಂಬಾ ಚೆನ್ನಾಗಿದೆ, ತುಂಬಾ ಜನ ಬರೋ ಚಾನ್ಸಸ್ ಕೂಡ ಇದೆ. ಹಾಗೆ ಕಾರ್ದು ಗೊತ್ತಿಲ್ಲ, ಹೆಂಗೆ ಯಾವ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ? ಇದು 2008ನೇ ಮಾಡಲ್ ಹೋಂಡಾ ಸಿಟಿ. ಗಾಡಿ ಕಂಡೀಷನ್ ಇದೆ, 2 ಲಕ್ಷ ಹೇಳ್ತೀವಿ, ಮತ್ತೆ ಹೆಚ್ಚು ಕಮ್ಮಿ ಆಗುತ್ತೆ. ಲೋಡೆಡ್ ಗಾಡಿ ಇದು, ಫುಲ್ ಲೋಡೆಡ್ ಗಾಡಿ ನೋಡ್ಬೋದು. ಓವರ್ ಆಲ್ ಬಾಡಿ ಲೈನ್ ಚೆನ್ನಾಗಿದೆ, ಚಿಕ್ಕ ಪುಟ್ಟ ಸ್ಕ್ರಾಚಸ್ ಇದೆ, ಆದ್ರೆ ಮೈನರ್ ಸ್ಕ್ರಾಚಸ್. ಇಂಟೀರಿಯರ್ ಅಲ್ಲಿ ಏನೇನು ಬರುತ್ತೆ? ಇದು ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಅದೆಲ್ಲ ಬರುತ್ತೆ ಇದ್ರಲ್ಲಿ. ಓಕೆ, ಇದು ಆಟೋಮೆಟಿಕ್ ಬೇರೆ? ಆಟೋಮೆಟಿಕ್. ಕ್ಲಚ್ ಇಲ್ಲ, ಆಟೋಮೆಟಿಕ್ ಇದು. ಓಕೆ, ಇಂಟೀರಿಯರ್ ಎಲ್ಲ ಚೆನ್ನಾಗಿದೆ. ನಿಮಗೆ ಡಿಫಾಗರ್ ಕೂಡ ಬರುತ್ತೆ ಇದರಲ್ಲಿ. ಏನು ಪ್ರೈಸ್ ಹೇಳ್ತಾ ಇದ್ದೀರಾ ಈ ಗಾಡಿದು? ಇದಕ್ಕೆ ಸರ್ 2 ಲಕ್ಷ ಹೇಳ್ತೀವಿ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. 2 ಲಕ್ಷ ರೂಪಾಯಿ ಹೆಚ್ಚು ಕಡಿಮೆ ಆಗುತ್ತಾ? ಹೆಚ್ಚು ಕಮ್ಮಿ ಆಗುತ್ತೆ. ಹೆಚ್ಚು ಕಡೆ ಅಂದ್ರೆ ಫೈನಲ್ ರೇಟ್ ಎಷ್ಟು ಹೇಳಿ ಸರ್? ಫೈನಲ್ ಅದು ಆಗುತ್ತೆ, ಹೆಚ್ಚು ಕಮ್ಮಿ ಆಗುತ್ತೆ. ಎಷ್ಟು ಮಾಡ್ಬೋದು? 1.70 ಮಟ ಆಗುತ್ತೆ. ಹೌದಾ? 1.70 1.50 ಕೇಳಿದ್ರು ಮಾಡ್ತೀರಾ? ನೋಡು, ಅದು ಹೆಚ್ಚು ಕಮ್ಮಿ ವ್ಯಾಪಾರ ಕೂತ್ರೆ ಆಗುತ್ತೆ. ಓಕೆ, ಇವತ್ತು ಮಣಿಪಾಲ್ ಬಜಾರಲ್ಲಿ ಒಂದು ಜೀಪ್ ನಿಂತಿದೆ. ಇದು ಮುಂದೆ ಸಫಾರಿ ಗಿಫಾರಿಗೆ ಹೋಗ್ಬೇಕಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ? 4x4 ಅಂತ ಹಾಕಿಸ್ಕೊಂಡಿದ್ದಾರೆ. ಇದು 4x4 ಅಲ್ಲ, 4x2 ಇದು. ಸರ್, ಈ ಗಾಡಿ ಬಗ್ಗೆ ಡೀಟೇಲ್ಸ್ ಹೇಳ್ತೀರಾ? ಇದು ಓಲ್ಡ್ 94 ಮಾಡಲ್ ಜೀಪು. 94? FC ಇನ್ಶೂರೆನ್ಸ್ ಎಲ್ಲ ಆಗಿದೆ. ಓಕೆ. 4 ಮೈಕ್ ವೀಲ್ ಇದೆ ಗಾಡಿಗೆ. ಇದು ನಾವು 2 ಲಕ್ಷ ಹೇಳ್ತಿದ್ದೀವಿ, 1.50 ಮಟ ಬಿಡ್ತೀವಿ. ಹೌದಾ? ಇಂಟೀರಿಯರ್ ಅಲ್ಲಿ ಏನ್ ಬರ್ಬೋದು ಸರ್ ಇದ್ರೆ? ಯಾವುದು ಇದರಲ್ಲಿ ಏನಿಲ್ಲ, ಇದರಲ್ಲಿ ಸಾದಾ ಗಾಡಿ ಇದು. ಸಾದಾ ಗಾಡಿ, ಫೋರ್ ಸ್ಟೇರಿಂಗ್ ಎಲ್ಲ ಬರಲ್ಲ, ಎಲ್ಲ ನಾರ್ಮಲ್. ಕ್ರೇಜಿ ಇದ್ದಾರೆ ತಗೊಂತಾರೆ ಅಷ್ಟೇ. ಕ್ರೇಜ್ ಇರಬೇಕು. ನೋಡ್ಬೋದು, ನಿಮ್ಗೆ ರೋಲಿಂಗ್ ಕೇಜ್ ಕೂಡ ಹಾಕಿಸ್ಕೊಂಡಿದ್ದಾರೆ, ಚೆನ್ನಾಗಿದೆ. ಅಂಡ್ ಲೆದರ್ ಸೀಟ್ಸ್ ಕೂಡ ಬರುತ್ತೆ. ಬ್ಯಾಕ್ ಸೈಡ್ ಕೂಡ ನಿಮ್ಗೆ ಸೀಟ್ಸ್ ಕೂಡ ಅವೈಲಬಿಲಿಟಿ ಇದೆ. ಹಾಗೆ ಟ್ಯಾಂಕ್ ಕೂಡ ಇದೆ ನೋಡ್ಬೋದು. ಎಕ್ಸ್ಟ್ರಾ ಏನೋ ಪೆಟ್ರೋಲ್ ಡೀಸೆಲ್ ತುಂಬಿಸ್ಕೊಳ್ಳೋದಾದ್ರೆ. ಸೊ ಡೀಸೆಲ್ ವೆಹಿಕಲ್ ಅಲ್ವಾ ಇದು? ಡೀಸೆಲ್ ವೆಹಿಕಲ್. ಓಕೆ, ಏನ್ ಪ್ರೈಸ್ ಹೇಳಿದ್ರಿ ಸರ್ ಇದು? ಯಾವುದು ಇದು 2 ಲಕ್ಷ ಹೇಳ್ತೀವಿ, ಹೆಚ್ಚು ಕಮ್ಮಿ 1.5 ಮಟ ಬರುತ್ತೆ. 1.5 ತನಕ ಮಾಡ್ಕೊಡ್ತೀರಾ? 1.5 ಮಟ ಬರುತ್ತೆ. ಓಕೆ, ಜೀಪ್ 1.5 ಲಕ್ಷಕ್ಕೆ ಬರುತ್ತೆ ಅಂತೆ. ಇದು 2013ನೇ ಮಾಡಲ್ ರೀಡ್ಸ್ ಇದು. ಇದು ಸೆಕೆಂಡ್ ಓನರ್ ಆಗಿದೆ. ಸೆಕೆಂಡ್ ಓನರ್. ಬಾಡಿ ಲೈನ್ ಎಲ್ಲ ಚೆನ್ನಾಗಿದೆ. ಬಾಡಿ ಲೈನ್ ಎಲ್ಲ ಚೆನ್ನಾಗಿದೆ. ಇಂಟೀರಿಯರ್ ಏನ್ ಬರುತ್ತೆ? ಇದೆ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಎಲ್ಲ ಬರುತ್ತೆ. ಜಾಸ್ತಿ ರನ್ ಆಗಿಲ್ಲ, 1 ಲಕ್ಷ ರನ್ ಆಗಿದೆ. ಬರೀ 1 ಲಕ್ಷ ರನ್ ಆಗಿದೆ. 1 ಲಕ್ಷ. ಇದು ಒಂದು 3 ಲಕ್ಷ ಹೇಳ್ತೀವಿ. ಇಟ್ಕೊಂಡಿದ್ದಾರೆ. ಡೀಸೆಲ್ ವೇರಿಯಂಟ್ ಅಲ್ವಾ ಇದು? ಡೀಸೆಲ್ ವೇರಿಯಂಟ್. ಓಕೆ, ಎಷ್ಟು ಓನರ್ ಅಂತ ಹೇಳಿದ್ರಿ? ಇದು ಸೆಕೆಂಡ್ ಓನರ್ ಆಗಿದೆ ಸರ್. ಇದು 2009ನೇ ಮಾಡಲ್ ಗಾಡಿ ಇದು. ಸೆಕೆಂಡ್ ಓನರ್ ಆಗಿದೆ. 5 ಲಕ್ಷ ತನಕ ಮಾಡಿಸ್ಕೊಡ್ತೀನಿ ಗಾಡಿ ಇದು. 5 ಲಕ್ಷ ತನಕ ಆಗುತ್ತೆ ನೋಡಿ. ಯಾರು ಕೊಡಲ್ಲ ಈ ರೇಟಿಗೆ, ನಾನು ಮಾಡಿಸ್ಕೊಡ್ತೀನಿ ಬನ್ನಿ ನೀವು. ಹೌದಾ? ಇಂಟೀರಿಯರ್ ಅಲ್ಲಿ ಏನೇನು ಬರುತ್ತೆ? ಪವರ್ ವಿಂಡೋ, ಪವರ್ ಸ್ಟೇರಿಂಗು, ಫುಲ್ ಲೋಡೆಡ್ ಗಾಡಿ. ಪವರ್ ವಿಂಡೋ, ಪವರ್ ಸ್ಟೇರಿಂಗು, ಸೆಂಟ್ರಲ್ ಲಾಕಿಂಗ್ ಎಲ್ಲ ಬರುತ್ತೆ. ಎಲ್ಲ ಬರುತ್ತೆ. ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಹಾಕಿಸಿದ್ದಾರೆ. ಓವರ್ ಆಲ್ ಬಾಡಿ ಲೈನ್ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಅಂಡ್ ಡಿಫಾಗರ್ ವೈಪರ್ ಕೂಡ ಈ ಒಂದು ಗಾಡಿಯಲ್ಲಿ ಆಫರ್ ಮಾಡಿದ್ದಾರೆ. ಹಾಗೆ 2.5 G ವೇರಿಯಂಟ್ನ ವೆಹಿಕಲ್ಲು. ಒಳ್ಳೆ 8 ಸೀಟರ್ ಆಗುತ್ತೆ ಈ ವೆಹಿಕಲ್ಲು. ಚಿಕ್ಕ ಮಕ್ಕಳೆಲ್ಲ ಕೂತ್ಕೊಳ್ಳೋ ಫೆಸಿಲಿಟಿ ಕೂಡ ಇದೆ. ಹಾಗೆ ನಿಮಗೆ ಡಿಫಾಗರ್ ವೈಪರ್ ಕೂಡ ಆಫರ್ ಮಾಡಿದ್ದಾರೆ. ಸರ್, ಪ್ರೈಸು ಫೈನಲ್ 5 ಲಕ್ಷ? 5 ಲಕ್ಷ ಚೂರು ಹೆಚ್ಚು ಕಮ್ಮಿ ಆಗುತ್ತೆ. ಮತ್ತೆ ಎಷ್ಟನೇ ಓನರ್ ಆಗಿದೆ? ಸೆಕೆಂಡ್ ಓನರ್ ಗಾಡಿ. ಸೆಕೆಂಡ್ ಓನರ್ 2009. 12ನೇ ಮಾಡಲ್ ಪೋಲೋ ಇದೆ ಸರ್. ಕಂಡೀಷನ್ ಇದೆ ಗಾಡಿ. ಇದು ನಾವು 2 ಲಕ್ಷ ಹೇಳ್ತೀವಿ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಅವಾಗಲೇ ಜೋಶ್ ಇತ್ತು, ಇನ್ನೂ ಜೋಶ್ ಬರಬೇಕಲ್ಲ? ಇಲ್ಲ, ಜೋಶ್ ಅಂದ್ರೆ ಸೌಕರ್ಯ. ಓಕೆ, ಇಂಟೀರಿಯರ್ ಅಲ್ಲಿ ಏನೇನು ಬರುತ್ತೆ? ಇಂಟೀರಿಯರ್ ಅಲ್ಲಿ ಪವರ್ ಸ್ಟೇರಿಂಗು, ಪವರ್ ವಿಂಡೋ ಎಲ್ಲ ಬರುತ್ತೆ. ಪವರ್ ವಿಂಡೋ, ಪವರ್ ಸ್ಟೇರಿಂಗು, ಲೋಡೆಡ್ ಗಾಡಿ. ಹೆಚ್ಚು ಕಮ್ಮಿ ಆಗುತ್ತೆ. ಓಕೆ, ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಇಂಟೀರಿಯರ್ ಎಲ್ಲ ಚೆನ್ನಾಗಿದೆ ನೋಡ್ಬೋದು. ಲೆದರ್ ಸೀಟ್ ಕಪಲ್ಸ್ ಕೂಡ ಬರುತ್ತೆ. ಆ್ಯಂಡ್ ಓವರ್ ಆಲ್ ಬಾಡಿ ಲೈನ್ ಬಂತು ಅಂತ ಆದರೆ ಎಲ್ಲೂ ಕೂಡ ಸ್ಕ್ರಾಚಸ್ ಇಲ್ಲ. ಆಟೋಮೆಟಿಕ್ ವೇರಿಯಂಟ್ ಇದೆ. ಲೇಡೀಸ್ಗೆ ಅಥವಾ ಓಲ್ಡ್ ಏಜ್ ಪರ್ಸನ್ಗೆ ಏನಾದರೂ ಬೇಕು ಅಂತ ಹೇಳಿದರೆ ಇದು ಒಳ್ಳೆ ಗಾಡಿ ಅಂತಲೇ ಹೇಳೋದು. ಹಾಗೆ ಮಂಗಳೂರು ಮತ್ತು ನಮ್ಮ ಉಡುಪಿ ಸೈಡ್ ಗಾಡಿ ತೊಗೊಳೋದ್ರಿಂದ ನಿಮಗೆ ತುಂಬ ಕಮ್ಮಿ ಬೆಲೆಯಲ್ಲಿ ಸಿಗುತ್ತೆ. ಆ್ಯಂಡ್ ಬೆಂಗಳೂರು ಪ್ರೈಸ್ಗೆ ಕಂಪೇರ್ ಮಾಡಿದ್ರೆ ತುಂಬಾ ವೇರಿಯೇಷನ್ಸ್ ಇರುತ್ತೆ ಅಂತಲೇ ಹೇಳ್ಬೋದು.
ಈ ಗಾಡಿ ಬಗ್ಗೆ ಡೀಟೇಲ್ಸ್ ಹೇಳ್ತೀರಾ ಸರ್? ಸರ್ 2016 ಮಾಡಲ್, ಸೆಕೆಂಡ್ ಓನರ್, 1 lakh ರನ್ನಿಂಗ್, 1 lakh ಸೆಕೆಂಡ್ ಓನರ್ ಆಗಿದೆ. ಸೆಕೆಂಡ್ ಓನರ್. ಓಕೆ. ZX ಆಟೋಮೆಟಿಕ್, ZX ಟಾಪ್ ಅಂಡ್ ವೇರಿಯಂಟ್. ಟಾಪ್ ಎಂಡ್. ಓಕೆ. ಇಂಟೀರಿಯರ್ ಏನು ಬರುತ್ತೆ? ಇಂಟೀರಿಯರ್ ಸರ್ ಅದೇ ಸರ್ ಎಲ್ಲ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, 4 ಪವರ್ ವಿಂಡೋ ಮತ್ತು ಸಿಸ್ಟಮ್ ಬರುತ್ತೆ. ಸಿಸ್ಟಮ್ ಎಲ್ಲ ಡ್ಯುಯಲ್ ಏರ್ ಬ್ಯಾಗ್ಸ್ ಮತ್ತೆ ನಿಮಗೆ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ಸ್ ಕೂಡ ಬರುತ್ತೆ. ಓವರ್ ಆಲ್ ಬಾಡಿ ಲೈನ್ ಚೆನ್ನಾಗಿದೆ ಅಂತ ಹೇಳ್ಬೋದು. ಬ್ಯಾಕ್ ವೈಪರ್ ಎಲ್ಲ ಸರ್ ಟಾಪ್ ಎಂಡ್ ವೆಹಿಕಲ್ ಆಲ್ಮೋಸ್ಟ್ ಎಲ್ಲ ಬರುತ್ತೆ ನಿಮಗೆ. ಅಂಡ್ ನಿಮಗೆ ಮ್ಯಾಗ್ವಿಲ್ ಒಂದು ಬರೋದಿಲ್ಲ ಅಷ್ಟೇ, ಡಿಫಾಗರ್ ವೈಪರ್ ಕೂಡ ಆ ಟೈಮಲ್ಲಿ ಮ್ಯಾಗ್ವಿಲ್ ಬರ್ತಾ ಇರಲಿಲ್ಲ ಟಾಪ್ ಎಂಡ್ ವೆಹಿಕಲ್ಸ್ಗೆ. ಸೊ ಏನು ಪ್ರೈಸ್ ಹೇಳ್ತಾ ಇದೆ ಸರ್ ಇದಕ್ಕೆ? ಸರ್ ಇದು 375. ಹಾಂ, ಬಂದ್ರೆ ಒಂದು 3.5 320 ಮಾಡಿಕೊಡುವ. 320 ಮಾಡ್ಕೊಡ್ತೀರಾ? ಹೌದು ಸರ್. ಓಕೆ, ಸೂಪರ್. ಒಳ್ಳೆ ಪ್ರೈಸಲ್ಲಿ ಸಿಗ್ತಾ ಇದೆ. ಅದು ಟಾಪ್ ಎಂಡ್ 2016 ಸೆಕೆಂಡ್ ಓನರ್ ಆಗಿರುವಂಥದ್ದು, 1 ಲಕ್ಷ ಓಡಿದೆ. ನೆಕ್ಸ್ಟ್ ನಮ್ಮ ಜೊತೆ ಒಂದು ರೆನಾಲ್ಟ್ ಡಸ್ಟರ್ ಇದೆ. ಡಸ್ಟರ್ ಬಗ್ಗೆ ಹೇಳ್ತೀರಾ? 13 ಮಾಡಲ್, ಹಾಂ, ಟಾಪ್ 110 ಆಪ್ಷನ್ ಇದು, 6 ಗೇರ್. ಓಕೆ, 6 ಗೇರ್, 6 ಗೇರ್, ಸೆಕೆಂಡ್ ಓನರ್ ಅಲ್ಲಿ. ಓಕೆ. ಎಷ್ಟು ಓಡಿದೆ ಸರ್ ಇದು? ಸರ್ ಇದು 1,12,000 ಸರ್. 1,12,000 ಓಡಿದೆ. ಡೀಸೆಲ್ ವೇರಿಯಂಟ್ನ ವೆಹಿಕಲ್ ಇದು. ಸರ್ ಇದು ಫೈನಲ್ 3.5 ಕೊಡ್ತೇನೆ ಸರ್. 3.5? ಹೌದು ಸರ್. ಓಕೆ, 3.5 ನಿಮಗೆ ರೆನಾಲ್ಟ್ ಡಸ್ಟರ್ ಎಲ್ಲೂ ಕೂಡ ಸಿಗೋದಿಲ್ಲ. 5 ಲಕ್ಷ ರೂಪಾಯಿ ಹೇಳ್ತಾರೆ. ಈವನ್ ಬೆಂಗಳೂರಲ್ಲಿ ಕೂಡ ಪ್ರೈಸ್ ಕಂಪ್ಯಾರಿಸನ್ ಮಾಡ್ಕೋಬೋದು. ಮಂಗಳೂರಲ್ಲಿ ಅದೇ ಸ್ಪೆಷಾಲಿಟಿ ಅಂತಲೇ ಹೇಳ್ಬೋದು. ಸ್ವಲ್ಪ ಕಮ್ಮಿಲಿ ಚೀಪ್ ರೇಟಲ್ಲಿ ಗಾಡಿಗಳು ಸಿಗುತ್ತೆ ಅಂತಲೇ ಹೇಳ್ಬೋದು. ಓವರಾಲ್ ಬಾಡಿ ಲೈನ್ ಬಂತಾದರೆ ಎಲ್ಲೂ ಕೂಡ ಸ್ಕ್ರಾಚಸ್ ಇಲ್ಲ, ಡೆಂಟ್ಸ್ ಇಲ್ಲ. ಓವರಾಲ್ ಲುಕ್ ಸಖತ್ತಾಗಿದೆ. ಆ್ಯಂಡ್ ಇದು ದಿಸ್ ಇಸ್ ಟಾಪ್ ಆ್ಯಂಡ್ ವೆಹಿಕಲ್. ಆ್ಯಂಡ್ ನಿಮಗೆ ಮ್ಯಾಗ್ವಿಲ್ಲು ಮತ್ತು ಡಿಫಾಗರು, ವೈಪರು ಎಲ್ಲ ಥರ ಆಪ್ಷನ್ಸ್ ಬರುವಂಥ ವೆಹಿಕಲ್ ಅಂತಲೇ ಹೇಳ್ಬೋದು. ಓಕೆ, ನಮ್ಮ ಜೊತೆ ತುಂಬ ಜನ ರಿಟ್ಸು ಹುಡುಕ್ತಾ ಇರ್ತೀರಾ. ಇದು ಪಾಕೆಟ್ ರಾಕೆಟ್ ವೆಹಿಕಲ್ ಅಂತಲೇ ಹೇಳ್ಬೋದು. ಅದು ನಮಗೆ ಮಂಗಳೂರು, ಉಡುಪಿ ಸೈಡ್, ದಕ್ಷಿಣ ಕನ್ನಡ ಸೈಡು ಈ ಒಂದು ಗಾಡಿಗೆ ತುಂಬಾ ಫೇಮ್ ಇದೆ ಅಂತಲೇ ಹೇಳ್ಬೋದು. ತುಂಬ ಜನರ ಮನೆಯಲ್ಲಿ ಇರುವಂಥ ವೆಹಿಕಲ್ಲು. VDIನ ಡೀಸೆಲ್ ವೇರಿಯಂಟ್ನ ವೆಹಿಕಲ್ಲು. ಈಗ ಈ ವೆಹಿಕಲ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು 2014 ಮಾಡೋ ರೀಡ್ಸು. ಓಕೆ, 2014 ಮಾಡೋ ರೀಡ್ಸು. ಓಕೆ. ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಎಲ್ಲ ಇದೆ. ಎಲ್ಲ AC ಗೀಸಿ ಎಲ್ಲ ಇದೆ. ಟೈರ್ ಪ್ರೊಫೈಲ್ ನೋಡ್ಬೋದು, ಹೊಸದಾಗಿದೆ. ಟೈರ್ ಮುಂದಿನ 2 ಟೈರ್ ಹೊಸದಿದೆ. ಮತ್ತೆಲ್ಲ ಗಾಡಿ ಒಳಗೆ ಕ್ಲೀನ್ ಇದೆ. ಓಕೆ, ಡಿಫಾಗರ್ ವೈಪರ್ ಬರಲ್ಲ ಅಲ್ವಾ? ವೈಪರ್ ಬರಲ್ಲ, ಇಲ್ಲ. ಅಂಡ್ ನಿಮಗೆ ಪವರ್ ಸ್ಟೇರಿಂಗ್ ಎಲ್ಲ ಆಪ್ಷನ್ ಕೊಟ್ಟಿದ್ದಾರೆ. ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆ. ಮ್ಯಾನ್ಯುಯಲ್ ವೇರಿಯಂಟ್, ಇದರಲ್ಲಿ ಮ್ಯಾನ್ಯುಯಲ್ ಬರೋದು. ಅಂಡ್ ಲೆದರ್ ಸೀಟ್ ಅಪಾಲ್ಸ್ಟ್ರಿ ಕೂಡ ಇದೆ. AC ಕೂಡ ವರ್ಕಿಂಗ್ ಕಂಡೀಷನ್ ಇದೆ ಅಲ್ವಾ? ಹೌದೌದು, ವರ್ಕಿಂಗ್ ಕಂಡೀಷನ್ ಇದೆ. ಓವರ್ ಆಲ್ ಬಾಡಿ ಲೈನ್ ಕೂಡ ನೋಡಬಹುದು. VDI ವೇರಿಯಂಟ್ ಆಗಿರೋದ್ರಿಂದ ಇದರಲ್ಲಿ ನಿಮಗೆ ಮೈಲೇಜ್ ಒಂದು 22-25 ತನಕ ಎಕ್ಸ್ಪೆಕ್ಟ್ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು. ಏನ್ ಪ್ರೈಸ್ ಹೇಳ್ತಿದ್ದಾರೆ ಸರ್? ಇದು 4 ಲಕ್ಷ ಹೇಳ್ತೀವಿ. ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಬರುತ್ತೆ ವ್ಯಾಪಾರ ಕೂತ್ಕೊಳ್ಳೆ. ಓಕೆ, 2014 ವೆಹಿಕಲ್. ಸೆಕೆಂಡ್ ಓನರ್ ಗಾಡಿ, ಸೆಕೆಂಡ್ ಓನರ್ ವೆಹಿಕಲ್. ಹೆಚ್ಚು ಕಡಿಮೆ ಆಗುತ್ತೆ. ಇದು 4 ಲಕ್ಷ ಫೈನಲ್ ರೇಟ್ ಅಲ್ಲ. ಪ್ರತಿಯೊಂದು ಶೋರೂಮ್ ಅಲ್ಲೂ ಒಂದು ಪ್ರೈಸ್ ಹೇಳ್ತಾರೆ ಅಂದ ತಕ್ಷಣ ಅದು ಫೈನಲ್ ರೇಟ್ ಆಗಿರಲ್ಲ. ನೀವು ಒಂದ್ಸಲ ವಿಸಿಟ್ ಮಾಡಿದಾಗ ಇನ್ನ ಕಮ್ಮಿ ಆಗುತ್ತೆ. ಹಾಗೆ ನಿಮಗೆ ಬುಲೆರೋ ಬೇಕು ಅಂದ್ರೆ ಬುಲೆರೋ ಕೂಡ ಆಪ್ಷನ್ ಇದೆ. ಬುಲೆರೋ ಬಗ್ಗೆ ಡೀಟೇಲ್ಸ್ ಹೇಳ್ತೀರಾ? ಇದು ಸರ್ 2003 ಮಾಡಲ್ ಬುಲೆರೋ. 2003? ಹೌದು. 4 ಟೈರು ಹೊಸದಿದೆ. ಓಕೆ, 4 ಟೈರು ಮತ್ತು AC ಇದೆ ಗಾಡೀಲಿ. ಓಕೆ. ಮತ್ತು PG ಇಂಜನ್ನು. ಇದು ನಾವು 1.5 ಹೇಳ್ತೀವಿ, ಹೆಚ್ಚು ಕಮ್ಮಿ ಆಗುತ್ತೆ. ಇದು 1.5 ಲಕ್ಷಕ್ಕೆ ನಿಮಗೆ ಬುಲೆರೋ ಸಿಗ್ತಾ ಇದೆ. ಅದು ಗಟ್ಟಿ ಗಾಡಿ ಅಂತಾನೆ ಹೇಳ್ಬೋದು. ಇದು 7 ಸೀಟರ್ ವೆಹಿಕಲ್ ಆಗುತ್ತೆ. ಇದು 5 ಸೀಟರ್ ಮತ್ತೆ ಹಿಂದ್ಗಡೆ 2 ಸೀಟ್ ಕೂಡ ಇದೆ. ಇದನ್ನ ಫೋಲ್ಡ್ ಮಾಡ್ಬೋದು, ಇಲ್ಲ ಹಂಗೆ ಇಟ್ಕೊಂಡು ಹೋಗ್ಬೋದು. ಲಗೇಜ್ ಹಾಕಕ್ಕೆಲ್ಲ ಈಸಿ ಆಗುತ್ತೆ. ಓವರ್ ಆಲ್ ಬಾಡಿ ಲೈನ್ ಎಲ್ಲ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಎಕ್ಸ್ಟ್ರಾ ಸ್ಪೇರ್ ವೀಲ್ ಹಾಕಕ್ಕೆ ಕೂಡ ಆಪ್ಷನ್ಸ್ ಕೊಟ್ಟಿದ್ದಾರೆ. 2004 ಮಾಡಲ್ ಅಲ್ವಾ? ಅಲ್ಲ, 2003 ಮಾಡಲ್. FC ಇನ್ಶೂರೆನ್ಸ್ ಎಲ್ಲ ಆಗಿದೆ. 4 ಟೈರ್ ಹೊಸದಿದೆ. PG ಇಂಜನು, AC ಇದೆ, ಪವರ್ ಸ್ಟೇರಿಂಗ್ ಇದೆ. AC ಪವರ್ ಸ್ಟೇರಿಂಗ್ ಇದೆ. ಟರ್ಬೋ ಇಂಜಿನ್ ಇದು. ಆಕ್ಚುಲಿ ಡೀಸೆಲ್ ಬರುತ್ತೆ. ಒಳ್ಳೆ ಗಾಡಿ. ಏನು? ಡೀಸೆಲ್ ವೆಹಿಕಲ್ ಚೆನ್ನಾಗಿದೆ. 1.5 ಲಕ್ಷಕ್ಕೆ ನಿಮಗೆ ಬುಲೆರೋ ಎಲ್ಲೂ ಕೂಡ ಸಿಗೋದಿಲ್ಲ. ಮಾಡೆಲ್ ನೋಡಿದ್ರೆ ನಿಮಗೆ ಈ ಥರ ಗಾಡಿ ಸಿಗೋದಿಲ್ಲ ಅಂತಾನೆ ಹೇಳ್ಬೋದು. ಹಾಗೆ ನಮ್ಮ ಜೊತೆ ಒಂದು ಲೀನಿಯಾ ಇದೆ. ಲೀನಿಯಾ ಬಗ್ಗೆ ಹೇಳ್ತೀರಾ? 2012 ಮಾಡಲು, ಸೆಕೆಂಡ್ ಓನರು, ಫುಲ್ ಲೋಡೆಡ್ ಗಾಡಿ. ಫುಲ್ಲಿ ಲೋಡೆಡ್. ಓಕೆ, ಇದು 1.5 ಲಕ್ಷ ಹೇಳ್ತೀವಿ. 1.20 ಮಟ್ಟ ಆಗುತ್ತೆ. ನೋಡ್ಬೋದು. ಇಂಟೀರಿಯರ್ ಎಲ್ಲ ಏನು ಬರುತ್ತೆ? ಫುಲ್ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಏರ್ ಬ್ಯಾಗ್, ಫುಲ್ ಲೋಡೆಡ್ ಗಾಡಿ ಇದು. ಓಕೆ, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಓವರಾಲ್ ಬಾಡಿ ಲೈನ್ ಎಲ್ಲ ಚೆನ್ನಾಗಿದೆ. 1.5 ಲಕ್ಷ ಹೇಳ್ತಾ ಇದ್ದಾರೆ. ಅದು ಕೂಡ ಹೆಚ್ಚು ಕಡಿಮೆ ಆಗುತ್ತೆ. ಫೈನಲ್ ರೇಟ್ ಏನಲ್ಲ. ಹಾಗೆ ನಮ್ಮ ಜೊತೆ 1.20 ಮಟ್ಟ ಆಗ್ಬೋದು. 1.20 ಆಗುತ್ತೆ. ಇದು 1.20 ಮಟ್ಟ ಆಗ್ಬೋದು. ಕೇಳೋಣ. ಸೂಪರ್. ನೆಕ್ಸ್ಟ್ ಇದು ಸರ್ 2006 ಮಾಡಲು. FC ಇನ್ಶೂರೆನ್ಸ್ ಎಲ್ಲ ಆಗಿದೆ. ಓಕೆ, ಗಾಡಿ ಗುಡ್ ಕಂಡೀಷನ್ ಇದೆ. ಓಕೆ, ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಎಲ್ಲ ಇದೆ. ಓಕೆ, ಗುಡ್ ಕಂಡೀಷನ್ ಅಲ್ಲಿ ಇದೆ. ಲೆದರ್ ಸೀಟ್ ಅಪಾಲ್ಸ್ಟ್ರಿ ಕೂಡ ಬರುತ್ತೆ. ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ. ನಿಮಗೆ AC ಕೂಡ ವರ್ಕಿಂಗ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು. ಇದು ಬೇಸ್ ವೇರಿಯಂಟ್ ನ ವೆಹಿಕಲ್ ಆದ್ರೂ ಆ ಟೈಮಲ್ಲಿ ಟಾಪ್ ಎಂಡ್ ಅಂತಾನೆ ಹೇಳ್ಬೋದು. ಆಕ್ಚುಲಿ ಡಿಫಾಗರ್ ವೈಪರ್ ಏನೂ ಬರೋದಿಲ್ಲ ನಿಮಗೆ. ಹಾಗೆ ನಿಮಗೆ ಮ್ಯಾಗ್ವಿಲ್ಸ್ ಸಮೇತ ಕೊಟ್ಟಿರುವಂಥದ್ದು. 4 ಮೈಕ್ವಿಲ್ ಇದೆ ಗಾಡೀಲಿ. ಓಕೆ, ಇದು 90,000 ಹೇಳ್ತೀವಿ. ಒಂದು 75-80 ಬರ್ಬೋದು.
80,000 ರೂಪಾಯಿ ಕೊಡ್ತಾ ಇದಾರಂತೆ. 75-80 ಬರ್ಬೋದು. 75-80ಕ್ಕೆ ಬರುತ್ತೆ ಅಂದ್ರೆ ನೀವು ಮಾತಾಡಿದ್ರೆ ಬರುತ್ತೆ. ಮಾತಾಡಿದ್ರೆ ಬರುತ್ತೆ. ಹೌದು, ಶೆವರ್ಲೆಟ್ ಲೀವಾ ನಿಮ್ಗೆ ಕಮ್ಮಿಲಿ ಕೊಡ್ತಾ ಇದ್ದಾರೆ, ಚೀಪ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ನಮ್ಮ ಜೊತೆ ಒಂದು ಇಂಡಿಕಾ ಇದೆ. ಇಂಡಿಕಾ ಬಗ್ಗೆ ಹೇಳಿ ಸರ್. ಇದು 2006ನೇ ಮಾಡೆಲ್ ಇಂಡಿಕಾ ಡೀಸೆಲ್ ಗಾಡಿ. ಪವರ್ ಸ್ಟೈರಿಂಗ್, ಪವರ್ ವಿಂಡೋ, AC ಎಲ್ಲ ಇದೆ. ಓಕೆ, ಇದೊಂದು 70,000 ಹೇಳ್ತೀವಿ. ಒಂದು 65-60,000ಕ್ಕೆ ಬರುತ್ತೆ. ಇದು 60,000 ರೂಪಾಯಿಗೆ ಇಂಡಿಕಾ ಸಿಗ್ತಾ ಇದೆ. ಅದು ಡೀಸೆಲ್ ವೇರಿಯಂಟು. ಎಷ್ಟು ಓಡಿದೆ ಸರ್ ಇದು? ಇದು 1 ಲಕ್ಷ ಓಡಿದೆ. 1 ಲಕ್ಷ ಓಡಿದೆ. ಎಷ್ಟನೇ ಓನರು? ಇದು ಥರ್ಡ್ ಓನರ್ ವೆಹಿಕಲ್. ಹೇಳಿ ಸರ್. ಈಗ ಇದು 2010ನೇ ಮಾಡೆಲ್ 800. 4 ಮೈಕ್ ವೀಲ್ ಇದೆ. ಓಕೆ, ಅದ್ರ ನಂತರ AC ಇದೆ, ಪವರ್ ವಿಂಡೋ ಇದೆ, ಪವರ್ ಸ್ಟೇರಿಂಗ್ ಇಲ್ಲ. ಓಕೆ, ಮತ್ತೆ ಅದ್ರ ನಂತರ ಮ್ಯೂಸಿಕ್ ಸಿಸ್ಟಮ್ ಇದೆ, ರಿವರ್ಸ್ ಕ್ಯಾಮ್ರಾ ಇದೆ. ಅಂಡ್ ಮ್ಯೂಸಿಕ್ ಸಿಸ್ಟಮ್ ತುಂಬಾ ಚೆನ್ನಾಗಿದೆ. ಆಂಪ್ ಎಲ್ಲ ಹಾಕ್ಸ್ಕೊಂಡಿದ್ದಾರೆ, ತುಂಬಾ ಚೆನ್ನಾಗಿದೆ ನೋಡ್ಬೋದು. ಊಫರ್ಸ್ ಎಲ್ಲ ಇದೆ. ಅಂಡ್ ಓವರ್ ಆಲ್ ಬಾಡಿ ಲೈನ್ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಆ್ಯಂಡ್ ನಿಮಗೆ ಟೈರ್ಸ್ ಎಲ್ಲ ನೋಡ್ಬೋದು, ಮ್ಯಾಗ್ವಿಲ್ ಸಮೇತ ಹಾಕ್ಸ್ಕೊಂಡಿದ್ದಾರೆ, ಹೊಸ ಟೈರ್ ಅಂತಲೇ ಹೇಳ್ಬೋದು. ಆ್ಯಂಡ್ ಫುಲ್ಲು ಸ್ಪೋರ್ಟಿ ಲುಕ್ಕಲ್ಲಿ ಮಾಡಿಸ್ಕೊಂಡಿದ್ದಾರೆ. 800C ಅಂತ ಯಾವ ಥರ ಬ್ಯಾಡ್ಜಿಂಗ್ ಎಲ್ಲ ಮಾಡಿಸ್ಕೊಂಡಿದ್ದಾರೆ ನೋಡ್ಬೋದು. ಏನು ಪ್ರೈಸ್ ಹೇಳ್ತಾ ಇದೆ ಸರ್ ಇದಕ್ಕೆ? ಸರ್ ಇದು 110 ಹೇಳ್ತಿದ್ದೀವಿ. 1 ಲಕ್ಷ ತನಕ ಬರ್ಬೋದು. 110 ಹೇಳ್ತಾ ಇದ್ದೀರಾ? 1 ಲಕ್ಷ ತನಕ ಮಾಡ್ತೀರಾ? ಓಕೆ, ಸೂಪರ್. ಒಳ್ಳೆ ಪ್ರೈಸಲ್ಲಿ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು. 2007 ಮಾಡೆಲ್ ಜನ್ ಇದೆ. ಓಕೆ, 4 ಮೈಕ್ ವೀಲ್ ಇದೆ, ಪವರ್ ಸ್ಟೇರಿಂಗು, AC ಇದೆ. ಓಕೆ, ರೀಪಾಸಿಂಗ್ ಎಲ್ಲ ಆಗಿದೆ, FC ಇನ್ಶೂರೆನ್ಸ್ ಎಲ್ಲ ಆಗಿದೆ. ಇದೊಂದು 75 ಹೇಳ್ತೀವಿ. ಒಂದು 65-70ಕ್ಕೆ ಬರ್ಬೋದು. 65-70ಕ್ಕೆ ಕೊಡ್ತಾ ಇದ್ದಾರಂತೆ. 75,000 ಹೇಳ್ತಾ ಇದ್ದಾರೆ. 65 ತನಕ ಮಾಡಿಕೊಡ್ತಾರೆ. ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ನೀವು ಕೂತ್ಕೊಂಡು ಮಾತಾಡಿದ್ರೆ ಇನ್ನೂ ಕಮ್ಮಿ ಆಗುತ್ತೆ. ಮ್ಯಾಗ್ವೀಲು ಆ್ಯಂಡ್ ಹೊಸ ಟೈರ್ಸ್ ಕೂಡ ಹಾಕ್ಸ್ಕೊಂಡಿದ್ದಾರೆ. ಇದರಲ್ಲಿ ಸ್ಪೀಕರ್ಸ್ ಏನಿಲ್ಲ, ಸ್ಪೀಕರ್ಸ್ ಎಲ್ಲ ತೆಗೆದಿದ್ದಾರೆ, ಸೊ ಹಾಕಿಸ್ಕೋಬೇಕಾಗುತ್ತೆ. ಒಂದ್ಸರಿ ಮಾತಾಡಿದ್ರೆ ಇನ್ನೂ ಸ್ವಲ್ಪ ಕಮ್ಮಿ ಆಗುತ್ತೆ ಅಲ್ವಾ? ಓಕೆ, ನಮ್ಮ ಜೊತೆ ಇನ್ನೊಂದು ಇನೋವಾ ಇದೆ. ಇದು 2ನೇ ಇನೋವಾ. ಈ ಇನೋವಾ ಬಗ್ಗೆ ಹೇಳಿ ಸರ್. ಸರ್ ಇದು ಬ್ಲಾಕ್ ಕಲರ್ ಗಾಡಿ, 2006ನೇ ಮಾಡಲು. ಗಾಡಿ ಫುಲ್ ಕಂಡೀಷನ್ ಇದೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಇದು ಫುಲ್ ಏನು ಇನೋವಾಗಿದೆ ಎಲ್ಲ ಕಂಡೀಷನ್ ಇದೆ. ಡೀಸೆಲ್ ವೇರಿಯಂಟ್ನ ವೆಹಿಕಲ್. ಆ ಟೈಮಲ್ಲಿ ಇದು ಟಾಪ್ ಆ್ಯಂಡ್ ವೆಹಿಕಲ್ ಆಗಿತ್ತು. ಇವಾಗ ಅಂತ ಹೇಳಿದ್ರೆ ಇವಾಗ ನಿಮಗೆ ಇದರಲ್ಲಿ ಮ್ಯಾಗ್ವಿಲ್ ಎಲ್ಲ ಬರೋದಿಲ್ಲ. 2006ನೇ ಮಾಡೆಲ್. 2006ನೇ ಮಾಡಲು ಬ್ಲ್ಯಾಕು ಮತ್ತು ಡಿಫಾಗರ್ ಮತ್ತು ವೈಪರ್ ಕೂಡ ಆಫರ್ ಮಾಡಿದ್ದಾರೆ. ಇಂಟೀರಿಯರಲ್ಲಿ ಏನು ಬರುತ್ತೆ ಸರ್? ಪವರ್ ವಿಂಡೋ, ಪವರ್ ಸ್ಟೇರಿಂಗು ಎಲ್ಲ ಬರುತ್ತೆ. ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಎಲ್ಲ ಬರುತ್ತೆ. ನೋಡ್ಬೋದು, ಇದು 7 ಸೀಟರ್, ಆಲ್ಮೋಸ್ಟ್ ನಿಮಗೆ 8 ಸೀಟರ್ ಆಗುತ್ತೆ ಈ ವೆಹಿಕಲ್. ಇಂಟೀರಿಯರ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಓವರ್ ಆಲ್ ಬಾಡಿ ಲೈನ್ ಕೂಡ ತುಂಬ ಚೆನ್ನಾಗಿದೆ. ಎಲ್ಲೂ ಕೂಡ ಸ್ಕ್ರಾಚಸ್ ಕಾಣಿಸಲ್ಲ, ಯಾಕಂತ ಹೇಳಿದ್ರೆ ಇದು ಬ್ಲ್ಯಾಕ್ ಕಲರ್ ಆಗಿರೋದ್ರಿಂದ ಸ್ಕ್ರಾಚಸ್ ಕೂಡ ಕಾಣಿಸ್ತಾ ಇಲ್ಲ. ಇಂಟೀರಿಯರ್ ತುಂಬ ಚೆನ್ನಾಗಿದೆ. ಬ್ಲ್ಯಾಕ್ ಆ್ಯಂಡ್ ಬೀಚ್ ಫಿನಿಶಲ್ಲಿ ಇದೆ. ಸರ್ ಏನು ಪ್ರೈಸ್ ಹೇಳ್ತಾ ಇದ್ದೀರಿ? ಸರ್ ಇದು 3.5 ಲಕ್ಷ ಹೇಳ್ತೀವಿ. ಒಂದು 3 ಲಕ್ಷ ತನಕ ಬರ್ಬೋದು. 3 ಲಕ್ಷಕ್ಕೆ ಇನ್ನೋವಾ ಕೊಡ್ತಾ ಇದ್ದಾರೆ ನೋಡ್ಬೋದು ಅಲ್ವಾ?